ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಿಂದಿನ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಲಾದ ಪ್ರಶ್ನೆಗಳನ್ನ ನೀವೆಲ್ಲ ನೋಡ್ತಾ ಹೋಗ್ತೀರಾ. ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವಾಸ್ಕೋ ಡಿ ಗಾಮನು ಯಾವ ದೇಶದವನು? ಇದಕ್ಕೆ ಉತ್ತರ ಪೋರ್ಚುಗಲ್ ದೇಶದವನು. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ಯೂಸುಫ್ ಆದಿಲ್ ಶಾಹಿ ವಶದಲ್ಲಿದ್ದ ಗೋವಾ ನಗರವನ್ನು ಯಾವ ಅರಸನ ಸಹಾಯದಿಂದ ವಶಪಡಿಸಿಕೊಂಡನು? ಉತ್ತರ ಶ್ರೀಕೃಷ್ಣದೇವರಾಯ ಸಹಾಯದಿಂದ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವರು ಬಿಜಾಪುರದ ಯೂಸುಫ್ನ ಆದಿಲ್ ಶಾಹಿ ವಶದಲ್ಲಿದ್ದ ಗೋವಾ ನಗರವನ್ನು ವಶಪಡಿಸಿಕೊಳ್ತಾರೆ. ಬ್ರಿಟಿಷರು ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದರು? ಉತ್ತರ ಸೂರತ್. ಒಂದನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮತ್ತು ಎಷ್ಟರಲ್ಲಿ? ಉತ್ತರ ಒಂದನೇ ಕರ್ನಾಟಕ ಯುದ್ಧ 1748ರಲ್ಲಿ ಕೊನೆಗೊಂಡಿತು ಮತ್ತು ಎಕ್ಸ್ಲಾ ಚಾಪಲ್ ಎಂಬ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಕಪ್ಪು ಕೋಣೆ ದುರಂತ ಎಷ್ಟರಲ್ಲಿ ಆಯಿತು? ಉತ್ತರ 1756 ಜೂನ್ 20ರಂದು ಕಪ್ಪು ಕೋಣೆ ದುರಂತ ಆಯಿತು. ಕಪ್ಪು ಕೋಣೆ ದುರಂತ ಯಾರಿಗೆ ಸಂಬಂಧಿಸಿದ್ದು ಅಂತಂದರೆ ಸಿರಾಜುದ್ದೌಲ ಮತ್ತು ಬ್ರಿಟಿಷರಿಗೆ ಸಂಬಂಧಿಸಿದ್ದು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ವಿ ಡಿ ಸಾವರ್ಕರ್ ಅವರು 1857ರ ದಂಗೆಯನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ ಮತ್ತು ಇದೇ ದಂಗೆಯನ್ನು ಬ್ರಿಟಿಷರು ಏನಂತ ಕರೀತಾರೆ? ಇದಕ್ಕೆ ಉತ್ತರ ಸಿಪಾಯಿ ದಂಗೆ. ಬ್ರಿಟಿಷರು 1857ರ ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. ಅಮೃತ್ ಬಜಾರ್ ಪತ್ರಿಕೆಯನ್ನು ಹೊರಡಿಸಿದವರು ಯಾರು? ಉತ್ತರ ಶಿಶಿರ್ ಕುಮಾರ್ ಘೋಷ್. 1885ರಲ್ಲಿ ಬ್ರಿಟಿಷ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಅಂದಿನ ಬ್ರಿಟಿಷ್ ಗವರ್ನರ್ ಯಾರಾಗಿದ್ದರು? 1885ರಲ್ಲಿ ಬ್ರಿಟಿಷ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಲಾರ್ಡ್ ಡಫ್ರಿನ್ ಅವರು ಬ್ರಿಟಿಷ್ ಗವರ್ನರ್ ಆಗಿದ್ದರು. 1716ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು? ಉತ್ತರ ಎ.ಸಿ. ಮುಜುಮ್ದಾರ್ ಅವರು ವಹಿಸಿಕೊಂಡಿದ್ದರು. ಆತ್ಮಗೌರವ ಚಳವಳಿ ಪ್ರಾರಂಭಿಸಿದವರು ಯಾರು? ಉತ್ತರ ಇ.ವಿ. ರಾಮಸ್ವಾಮಿ ನಾಯರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಹಡಕೆರೆ ಸತ್ಯಾಗ್ರಹ ಎಷ್ಟರಲ್ಲಿ ನಡೆಸಿದರು? ಇದಕ್ಕೆ ಉತ್ತರ 1927ರಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರು ಮಹಡಕೆರೆ ಸತ್ಯಾಗ್ರಹವನ್ನು ನಡೆಸಿದರು. ಇಲ್ಬರ್ಟ್ ಬಿಲ್ ಮಸೂದೆ ಯಾರಿಗೆ ಸಂಬಂಧಿಸಿದೆ? ಉತ್ತರ ಲಾರ್ಡ್ ರಿಪ್ಪನ್ ಅವರಿಗೆ ಇಲ್ಬರ್ಟ್ ಬಿಲ್ ಎಂಬ ಮಸೂದೆ ಸಂಬಂಧಿಸಿದೆ. ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಮೊದಲ ಕನ್ನಡ ಮಹಿಳೆ ಯಾರು? ಉತ್ತರ ರಾಣಿ ಅಬ್ಬಕ್ಕ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಮೊದಲ ಕನ್ನಡದ ಮಹಿಳೆಯಾಗಿದ್ದಾರೆ. ಡಚ್ಚರ ರಾಜಧಾನಿ ಯಾವುದು? ಉತ್ತರ ಪುಲಿಕಾಟ್. ಕೋಲ್ಕತ್ತಾದಲ್ಲಿ ನಿರ್ಮಿಸಿದ ಕೋಟೆ ಯಾವುದು? ಉತ್ತರ ಫೋರ್ಟ್ ವಿಲಿಯಂ ಕೋಟೆ. 1835 ಯಾವ ಶಿಕ್ಷಣ ಕಾಯ್ದೆಯೊಂದಿಗೆ ಸಂಬಂಧಿಸಿದೆ? ಉತ್ತರ ಥಾಮಸ್ ಮೆಕಾಲೆ. ನಿಜಾಮ್ ಉಲ್ ಮುಲ್ಕ್ ಯಾವ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು? ಉತ್ತರ ಹೈದರಾಬಾದ್. 1832ರ ದಂಗೆಯ ಮೊದಲ ಹುತಾತ್ಮ ಯಾರು? ಉತ್ತರ ಮಂಗಲ್ ಪಾಂಡೆ ಅವರು. ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯುತ್ತೇವೆ. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆಯಾಯಿತು? ಉತ್ತರ 1784. 1921ರಲ್ಲಿ ಮಾಪಿಳ್ಳೆ ದಂಗೆಯು ಯಾವ ರಾಜ್ಯದಲ್ಲಿ ನಡೆಯಿತು? 1927ರ ಮಾಪಿಳ್ಳೆ ಎಂಬ ದಂಗೆ ಕೇರಳ ರಾಜ್ಯದಲ್ಲಿ ನಡೆಯಿತು. ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವ ಪದ್ಧತಿಯನ್ನು ಏನೆಂದು ಕರೆಯುವರು? ಇದಕ್ಕೆ ರೈತವಾರಿ ಪದ್ಧತಿ ಎಂದು ಕರೆಯುತ್ತಾರೆ. ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವುದನ್ನು ರೈತವಾರಿ ಪದ್ಧತಿ ಎಂದು ಕರೆಯುತ್ತಾರೆ. ರಾಜಾರಾಮ್ ಮೋಹನ್ ರಾಯರಿಗೆ ರಾಯ ಎಂಬ ಬಿರುದು ನೀಡಿದವರು ಯಾರು? ಉತ್ತರ 2ನೇ ಅಕ್ಬರ್ ಅವರು. ಶುದ್ಧಿ ಚಳವಳಿ ಆರಂಭಿಸಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು?
ಉತ್ತರ 1917ರಲ್ಲಿ ಅನಿ ಬೆಸೆಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. 1863ರಲ್ಲಿ IPS ಪರೀಕ್ಷೆ ಪಾಸಾದ ವ್ಯಕ್ತಿ ಯಾರು? ಉತ್ತರ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು 1863ರಲ್ಲಿ IPS ಪರೀಕ್ಷೆ ಪಾಸಾದ ಮೊದಲ ವ್ಯಕ್ತಿಯೂ ಕೂಡ ಹೌದು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಯಾರು ಪ್ರಾರಂಭಿಸಿದರು? ಉತ್ತರ ಮದನ್ ಮೋಹನ್ ಮಾಳವೀಯ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸುತ್ತಾರೆ. ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಥಮ ಅಧ್ಯಕ್ಷ ಯಾರು? ಉತ್ತರ ಲಾಲಾ ಲಜಪತ್ ರಾಯ್. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಯಾವ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು? ಇದಕ್ಕೆ ಉತ್ತರ ನೈಟ್ಹುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಿಂದಿರುಗಿಸುತ್ತಾರೆ. ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಎಲ್ಲಿ ಸ್ಥಾಪಿಸಿದರು? ಉತ್ತರ ಸಿಂಗಾಪುರ್ನಲ್ಲಿ. 1920ರ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಯಾರಾಗಿದ್ದರು? ಉತ್ತರ ಲಾರ್ಡ್ ಚೇಮ್ಸ್ಫರ್ಡ್ ಅವರು 1920ರ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿದ್ದರು. ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಅಂದಿನ ಗವರ್ನರ್ ಜನರಲ್ ಯಾರಾಗಿದ್ದರು? ಇದಕ್ಕೆ ಉತ್ತರ ಲಾರ್ಡ್ ಲಿನ್ ಲಿತ್ಗೋ. 1905ರಲ್ಲಿ ಸರ್ವೆಂಟ್ ಆಫ್ ಇಂಡಿಯಾ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು? ಉತ್ತರ ಗೋಪಾಲಕೃಷ್ಣ ಗೋಖಲೆ ಅವರು. 1897ರಲ್ಲಿ ರಾಮಕೃಷ್ಣ ಮಠ ಸ್ಥಾಪಿಸಿದವರು ಯಾರು? ಉತ್ತರ ಸ್ವಾಮಿ ವಿವೇಕಾನಂದನವರು. ಯಾರ ಅಧಿವೇಶನದಲ್ಲಿ ಮೊದಲ ತ್ರಿವರ್ಣ ಧ್ವಜ ಹಾರಿಸಲಾಯಿತು? 1929ರ ಲಾಹೋರ್ ಅಧಿವೇಶನದಲ್ಲಿ ಮೊದಲ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು? ಉತ್ತರ ಬಬ್ರುದ್ದೀನ್ ತ್ಯಾಬ್ಜಿ ಎಂಬುವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ. ಮೂರನೇ ಪಾಣಿಪತ್ ಯುದ್ಧದಲ್ಲಿ ಮರಾಠ ಸೈನ್ಯದ ನೇತೃತ್ವ ವಹಿಸಿದವರು ಯಾರು? ಉತ್ತರ ಸದಾಶಿವರಾವ್ ಬಾವು ಅವರು. ಮೊದಲನೇ ತರೈನ್ ಯುದ್ಧ ನಡೆದದ್ದು ಎಷ್ಟರಲ್ಲಿ? ಉತ್ತರ 1191. ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧವು ಕೊನೆಗೊಂಡಿತು. ಇದಿಷ್ಟು ಇವತ್ತಿನ ಪ್ರಶ್ನೆಗಳಾಗಿತ್ತು. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.